ಫ್ರೆಂಡ್ ಸರ್ಕಲ್ ಅಲ್ಲಿ ಇವತ್ತೇನು ಪ್ರತಿಭಟನೆ ಹಾಕೊಂಡಿದೀವಿ. ಎಸ್ಯುಸಿ ಕಮ್ಯುನಿಸ್ಟ್ ಪಕ್ಷ ನಿರಂತರವಾಗಿ ಜನಗಳ ಸಮಸ್ಯೆಗಳ ವಿರುದ್ಧ ಹೋರಾಟ ಕಟ್ತಾನೆ. ಇವತ್ತು ಜಿಲ್ಲಾ ಆಸ್ಪತ್ರೆ, ತಾಲೂಕು ಆಸ್ಪತ್ರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಇವತ್ತೇನು ಜನಸಾಮಾನ್ಯರಿಗೆ ಸಿಗ್ತಕ್ಕಂಥ ಆರೋಗ್ಯ ವ್ಯವಸ್ಥೆ ಏನಿವತ್ತು ಔಷಧಗಳಾಗಿರ್ಬೋದು, ಎಕ್ಸ್ರೇಗಳಾಗಿರ್ಬೋದು, ರಕ್ತ ಪರೀಕ್ಷೆ ಆಗಿರ್ಬೋದು, ಜನಸಾಮಾನ್ಯರ ಸಣ್ಣ ಪುಟ್ಟ ರೋಗಗಳಿಗೆ ಏನಿವತ್ತು ಜ್ವರ ಬಂದ್ರು, ನೆಗಡಿ ಬಂದ್ರು ಕೂಡ ಹೋಗೋದು ಸರ್ಕಾರಿ ಆಸ್ಪತ್ರೆಗಳಿಗೆ. ಆದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರಿಯಾದ ಇವತ್ತು ಆರೋಗ್ಯ ವ್ಯವಸ್ಥೆ ಕಲ್ಪಿಸ್ತಾ ಇರ್ತಕ್ಕಂಥದ್ದು ದುರಂತ. ಇವತ್ತು ನೀವು ಯಾವುದೇ ಹೋಳಿಗಳಲ್ಲಿ ಹೋದ್ರೂ ಕೂಡ ಸರಿಯಾದ ಒಂದು ಸ್ವಚ್ಛತೆ ಇಲ್ಲ, ಗಟರ್ಗಳು ಕ್ಲೀನ್ ಇಲ್ಲ. ಸೊಳ್ಳೆಗಳ ಹಾವಳಿಯಿಂದ ಇವತ್ತು ಸಾಕಷ್ಟು ಮಲೇರಿಯಾ, ಡೆಂಗ್ಯೂ ಜ್ವರಗಳು ಬಂದಿದಾವ. ಸಣ್ಣ ಸಣ್ಣ ರೋಗಗಳಿಗೆ ಇವತ್ತು ಜಿಲ್ಲಾಸ್ಪತ್ರೆಗೆ ಜನಸಾಮಾನ್ಯರು ಹೋದ್ರೂ ಕೂಡ ಸರಿಯಾದ ಒಂದು ಆರೋಗ್ಯ ವ್ಯವಸ್ಥೆ ಕಲ್ಪಿಸಿಲ್ಲ. ಸರಿಯಾದ ವೈದ್ಯರು, ತಜ್ಞ ವೈದ್ಯರಿಲ್ಲ. ವೈದ್ಯರು ಇದ್ರೂ ಕೂಡ ಸರಿಯಾದ ಸಮಯದಲ್ಲಿರಲ್ಲ. ಇವತ್ತು ಇತ್ತೀಚೆಗೆ ಕರ್ನಾಟಕದಲ್ಲಿ ಗರ್ಭಿಣಿಯರ ಸಾವು, ಶಿಶು ಮಕ್ಕಳ ಸಾವು ಇವತ್ತಾಗಿದೆ. ಇದಕ್ಕೆಲ್ಲ ಇವತ್ತು ಆರೋಗ್ಯ ಇಲಾಖೆ ಮತ್ತು ಸರ್ಕಾರ ಕಾರಣ. ಇವತ್ತು ಜೀವಗಳು ಹೋಗ್ತಾ ಇದಾವ, ಆದ್ರೂ ಕೂಡ ಇವತ್ತು ಸರಿಯಾದ ಮೆಡಿಸಿನ್ ಇವತ್ತು ಒದಗಿಸಿಲ್ಲ. ರಿಪೋರ್ಟ್ ಅಲ್ಲಿ ಹೇಳ್ತಾ ಇರೋದು ಏನಂತಂದ್ರೆ ಇವತ್ತು ಏನು ಕ್ವಾಲಿಟಿ ಇರತಕ್ಕಂಥ ಔಷಧಿಗಳು ಒದಗಿಸಿರೋದು ಇವತ್ತು ಗರ್ಭಿಣಿಯರ ಸಾವಿಗೆ ಕಾರಣ ಆಗಿದೆ ಅಂತೇಳಿ ವರದಿ ಬಂದಿದೆ. ಆದ್ರೂ ಕೂಡ ಇವತ್ತು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಯಾಕೆ ಇವತ್ತು ಬಡ ಜನಗಳ ಬಗ್ಗೆ ಜಿಲ್ಲಾ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆಗಳ ನಿರ್ಲಕ್ಷ್ಯ, ಸರ್ಕಾರಿ ಶಾಲೆಗಳ ಬಗ್ಗೆ ನಿರ್ಲಕ್ಷ್ಯ ಇದೆ. ಜನಗಳ ಆರೋಗ್ಯದ ಬಗ್ಗೆ ಸರ್ಕಾರ ನಿಜವಾಗ್ಲೂ ಕಾಳಜಿತ್ತದೆ. ಸರಿಯಾದ ಔಷಧಗಳನ್ನು ಒದಗಿಸಬೇಕಾಗಿತ್ತು, ಸರಿಯಾದ ವೈದ್ಯರಲ್ಲಿ ಇವತ್ತು ನೇಮಕಾತಿ ಮಾಡ್ಕೋಬೇಕಾಗಿತ್ತು. 40,000 ಇವತ್ತು ಆರೋಗ್ಯ ಇಲಾಖೆಯಲ್ಲಿ ಹುದ್ದೆಗಳು ಖಾಲಿದ್ರು ನೇಮಕಾತಿ ಮಾಡಿಲ್ಲ. ಸಿಟಿ ಸ್ಕ್ಯಾನ್ ಆಗಿರ್ಬೋದು, MRI ಸ್ಕ್ಯಾನ್ ಆಗಿರ್ಬೋದು, ಸಣ್ಣ ಸಣ್ಣ ಪರೀಕ್ಷೆಗಳಲ್ಲಿ ಕೂಡ ಗಂಗಾವತಿ ತಾಲೂಕು ಆಸ್ಪತ್ರೆಯಲ್ಲಿ ದುಡ್ಡು ತಗೊಳ್ತಕ್ಕಂಥದ್ದು ನೋಡ್ತಾ ಇದ್ವಿ. ಬಡವರು ಬರೋದು ಇವತ್ತು ಸಾರ್ವಜನಿಕ ಆಸ್ಪತ್ರೆಗಳಿಗೆ ದುಡ್ಡಿಲ್ಲ. ಯಾವುದೇ ಇವತ್ತು ದುಡಿಮೆ ಇಲ್ಲದೆ ಬಡವರು ಇವತ್ತು ಸರ್ಕಾರಿ ಆಸ್ಪತ್ರೆಗಳು ಬರ್ತಾರೆ. ಆದ್ರೆ ಸರ್ಕಾರಿ ಆಸ್ಪತ್ರೆಗಳ ದುಡ್ಡು ತಗೊಳ್ಳೋದನ್ನ ನಿಲ್ಲಿಸಬೇಕು. ಬಡವರ ಕಡೆಯಿಂದ ದೋಸ್ತಕ್ಕಂಥದ್ದು ನಿಲ್ಲಿಸಬೇಕು. ಸಿಟಿ ಸ್ಕ್ಯಾನ್ಗಾಗಲಿ, MRI ಸ್ಕ್ಯಾನ್ಗಾಗಲಿ, ಏನ್ ಸ್ಕ್ಯಾನ್ಗಳಿಗೆ ಇವತ್ತು 1,000 ರೂಪಾಯಿ ಕಲೆಕ್ಟ್ ಮಾಡ್ತಾ ಇದಾರ. ಯಾರು ಉದ್ದಾರಕ್ಕೋಸ್ಕರ ಕಲೆಕ್ಟ್ ಮಾಡ್ತಾ ಇದ್ರಿ? ಬಡವರನ್ನ ದೋಚಿ ನೀವು ಯಾರು ಉದ್ಧಾರ ಮಾಡ್ತೀರಿ? ಇದನ್ನ ಪ್ರಶ್ನೆ ಮಾಡಬೇಕಾಗಿದೆ. ಹಾಗಾಗಿ ಇವತ್ತು ಇಡೀ ರಾಜ್ಯಾದ್ಯಂತ ಹೋರಾಟನ ಹಾಕೊಂಡಿದ್ವಿ. ಗುಣಮಟ್ಟದ ಔಷಧಗಳು ಕೊಡ್ರಿ, ಸರಿಯಾದ ವೈದ್ಯರ ನೇಮಕಾತಿ ಮಾಡ್ರಿ. ಇವತ್ತು ಬಾರ್ಗಳ ಗೌರ್ಮೆಂಟ್ ಏನು ಬಾರ್